ನಮಸ್ಕಾರ, ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, HDFC Bank results tomorrow. ಫಸ್ಟ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಆಫ್ HDFC Bank ಮರ್ಜರ್ ಆದಮೇಲೆ ನಾಳೆ ಅನೌನ್ಸ್ ಮಾಡ್ತಾರೆ, 16ನೇ ತಾರೀಕು ಅಕ್ಟೋಬರು. ಪ್ರಾಫಿಟ್ ಗ್ರೋತು ಸ್ವಲ್ಪ ಕಮ್ಮಿ ಇರ್ಬೋದಂತ ಮುಂಚೆನೇ ಕಂಪ್ನಿಯವರು ಹೇಳಿದ್ದಾರೆ. ಸೊ ನೋಡಬೇಕಾಗುತ್ತೆ ಎಷ್ಟು ಡಲ್ ಇರುತ್ತೆ ಅಂತ. ಹಾಗೂ ಅಕಸ್ಮಾತ್ ಎಕ್ಸ್ಪೆಕ್ಟೇಷನ್ ಮೀರಿ ರಿಸಲ್ಟ್ಸ್ ಬಂದರೆ ಆವಾಗ ಅದೊಂದು ಪಾಸಿಟಿವ್ ನ್ಯೂಸ್ ಫಾರ್ ದಿ ಸ್ಟಾಕ್. ನಾಳೆ ಮಾರ್ಕೆಟ್ ಅವರ್ಸಲ್ಲೇ ಅವ್ರು ಅನೌನ್ಸ್ ಮಾಡಿದರೆ ಆ ರಿಸಲ್ಟ್ಸನ್ನು, ಆವಾಗ ಶೇರ್ಸ್ ನಾಳೆನೇ ರಿಸಲ್ಟ್ಸಿಗೆ ರಿಯಾಕ್ಟ್ ಆಗ್ತದೆ. ಅಕಸ್ಮಾತ್ ರಿಸಲ್ಟ್ಸು ಮಾರ್ಕೆಟ್ ಅವರ್ಸ್ ಆದಮೇಲೆ ರಿಲೀಸ್ ಮಾಡಿದರೆ ಆವಾಗ ಟ್ಯೂಸ್ಡೇ ಈ ರಿಸಲ್ಟ್ಸಿಗೆ ರಿಯಾಕ್ಟ್ ಆಗ್ತದೆ ಶೇರ್ಸು. ನ್ಯೂಸ್ ನಂಬರ್ 2, FIS ಸೆಲ್ ಶೇರ್ಸ್ ವರ್ತ್ ₹13,652 crores. FIS ಅಕ್ಟೋಬರಲ್ಲಿ ಇಲ್ಲಿವರೆಗೆ ಕಂಟಿನ್ಯೂಸ್ ಆಗಿ ಸೇಲ್ ಮಾಡ್ತಾ ಇದ್ದಾರೆ. ಶೇರ್ಸ್ 13,652 crores ವರ್ತು ಸೇಲ್ ಆಗಿದೆ. ಹಾಗೂ ಸೆಪ್ಟೆಂಬರಲ್ಲೂ ಅಪ್ರಾಕ್ಸಿಮೇಟ್ಲಿ 25,000 ಕೋಟಿ ವರ್ತ್ ಶೇರ್ಸನ್ನು ಸೇಲ್ ಮಾಡಿದರು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸಲ್ಲಿ. US ಬಾಂಡ್ಸ್ ಅಟ್ರಾಕ್ಟಿವ್ ಆಗ್ತಾ ಇದೆ, ಅವರ ಇಂಟ್ರೆಸ್ಟ್ ರೇಟ್ಸಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ ಸುಮಾರು FIS ಇಲ್ಲಿ ಸೇಲ್ ಮಾಡಿಕೊಂಡು US ಬಾಂಡ್ ಮಾರ್ಕೆಟ್ಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. DIS ಕಂಟಿನ್ಯೂಸ್ ಆಗಿ ನೆಟ್ ಬಯರ್ಸ್ ಆಗಿದ್ದಾರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸಲ್ಲಿ. ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳಲ್ಲಿ ಪರ್ಚೇಸ್ ಮಾಡ್ತಾ ಬಂದಿದ್ದಾರೆ. ಅದರಿಂದನೇ ಎಷ್ಟೋ ಸೆಲ್ಲಿಂಗ್ ಆಫ್ FIS DIS ಅಬ್ಸರ್ವ್ ಮಾಡಿದ್ದಾರೆ, ಅಷ್ಟು ಮಾರ್ಕೆಟ್ ಬೀಳಲಿಲ್ಲ. ನ್ಯೂಸ್ ನಂಬರ್ 3, ಇಂಡಿಯಾ ಹೋಪಿಂಗ್ ಟು ಹೋಸ್ಟ್ ಒಲಿಂಪಿಕ್ಸ್ ಇನ್ 2036. PM ಮೋದಿ ಅವರು ಇಂಟರ್ನ್ಯಾಷನಲ್ ಒಲಿಂಪಿಕ್ಸ್ ಕಮಿಟಿ ಮೀಟಿಂಗಲ್ಲಿ ಅನೌನ್ಸ್ ಮಾಡಿದ್ದಾರೆ, ಇಂಡಿಯಾ ಟ್ರೈ ಮಾಡ್ತಾ ಇದ್ದಾರೆ ಒಲಿಂಪಿಕ್ ಗೇಮ್ಸ್ 2036 ಇಂಡಿಯಾದಲ್ಲೇ ಹೋಸ್ಟ್ ಮಾಡಲಿಕ್ಕೆ. ಹಾಗೂ ಯೂತ್ ಒಲಿಂಪಿಕ್ಸ್ 2029 ಇಂಡಿಯಾದಲ್ಲೇ ಹೋಸ್ಟ್ ಮಾಡಬೇಕಂತ ಅವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಒಲಿಂಪಿಕ್ ಗೇಮ್ಸು ಒಂದು ದೇಶದಲ್ಲಿ ಹೋಸ್ಟ್ ಮಾಡಬೇಕಂದ್ರೆ ಆವಾಗ ಈ ಒಲಿಂಪಿಕ್ಸ್ ಕಮಿಟಿಗೆ ಆ ಪರ್ಟಿಕ್ಯುಲರ್ ಕಂಟ್ರಿದು ಇನ್ಫ್ರಾಸ್ಟ್ರಕ್ಚರ್ ಮತ್ತು ಫೆಸಿಲಿಟೀಸ್ ಮೇಲೆ ತುಂಬ ಕಾನ್ಫಿಡೆನ್ಸ್ ಇರಬೇಕು. ಅಕಸ್ಮಾತ್ ಇಂಡಿಯಾದಲ್ಲಿ ಒಲಿಂಪಿಕ್ಸು ಹೋಸ್ಟ್ ಮಾಡಲಿಕ್ಕೆ ಪರ್ಮಿಷನ್ ಸಿಕ್ಕಿದ್ರೆ ಆವಾಗ ಅದೊಂದು ದೊಡ್ಡ ನ್ಯೂಸು ಇಂಡಿಯಾಕ್ಕೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಡಿಸ್ನಿ ಹಾಟ್ಸ್ಟಾರ್ ಅವರು ಆನ್ಲೈನ್ ಸ್ಟ್ರೀಮಿಂಗ್ ಮಾಡ್ತಾ ಇದ್ದಾರೆ ಕ್ರಿಕೆಟ್ ವರ್ಲ್ಡ್ ಕಪ್ ಮ್ಯಾಚಸನ್ನು. ಅವರೊಂದು ಹೊಸ ರೆಕಾರ್ಡನ್ನು ಕ್ರಿಯೇಟ್ ಮಾಡಿದ್ದಾರೆ. ನಿನ್ನೆ 3.5 crore ಜನರು ಇಂಡಿಯಾ ಪಾಕಿಸ್ತಾನ್ ಮ್ಯಾಚನ್ನು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನೋಡ್ತಿದ್ರು. ಇದ್ರ ಮುಂಚೆ ಅವರ ರೆಕಾರ್ಡ್ ಹೇಗಿತ್ತಂದರೆ IPL ಫೈನಲಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಗುಜರಾತ್ ಟೈಟನ್ ಮಧ್ಯದಲ್ಲಿರೋ ಮ್ಯಾಚು 3.2 crore ವ್ಯೂವರ್ಸು ಒಂದು ಟೈಮಲ್ಲಿ ನೋಡ್ತಾ ಇದ್ರು. ಸೊ ಇಂಡಿಯಾ ಪಾಕಿಸ್ತಾನ್ ಮ್ಯಾಚು ತುಂಬ ಜಾಸ್ತಿ ಜನ ಇದು ಆನ್ಲೈನ್ ನೋಡಿದ್ದಾರೆ ಮತ್ತು ಟಿವಿಯಲ್ಲಿ ಇನ್ನೂ ಸುಮಾರು ಜನ ನೋಡಿರ್ತಾರೆ. ಅಕ್ಟೋಬರ್ 17 ಚೈನಾದ GDP ಡೇಟಾ ಅನೌನ್ಸ್ ಮಾಡ್ತಾರೆ, ಜುಲೈ ಟು ಸೆಪ್ಟೆಂಬರ್ ಪೀರಿಯಡಿಗೆ. ಹಾಗೂ ಅದೇ ದಿವಸ US ಪ್ರೊಡಕ್ಷನ್ ಫಿಗರ್ಸು ಸೆಪ್ಟೆಂಬರ್ ತಿಂಗಳದು ಅನೌನ್ಸ್ ಆಗುತ್ತೆ. ಸೊ ಈ ಎರಡು ನ್ಯೂಸು ಗ್ಲೋಬಲಿ ತುಂಬ ಇಂಪ್ಯಾಕ್ಟ್ ಮಾಡುತ್ತೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.